ದಳಪತಿ ವಿಜಯ್ ಕುರಿತಾದಂತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್. ಇದುವರೆಗೂ ದಳಪತಿ ವಿಜಯ್ ಸಿಎಂ ಆಗಿ ಮಾಡಿದಂತ ಒಂದಿಷ್ಟು ಕಾರ್ಯಗಳೆಲ್ಲವೂ ಕೂಡ ಸುಳ್ಳ. ಹಾಗಾದ್ರೆ ಹಸಿ ಹಸಿ ಸುಳ್ಳು ಅಂತ ಇಲ್ಲಿ ಪ್ರೂವ್ ಆಗ್ತಾ ಇದೆ. ಯಾವ ಕಾರಣಕ್ಕೆ, ಯಾವ ವಿಚಾರಕ್ಕೆ ಸಿಎಂ ವಿಜಯ್ ಮತ್ತು ಆ 7 ಸುಳ್ಳುಗಳು ಯಾವುವು? ಎಲ್ಲ ರೀತಿಯಾದಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಸಿಎಂ ವಿಜಯ್ ಮಾಡಿದಂತ ಆ ಕಾರ್ಯಗಳೆಲ್ಲವೂ ಕೂಡ ಸುಳ್ಳ. ಆ 7 ಸುಳ್ಳುಗಳು ಯಾವುವು? ವಿಜಯ್ ಸುತ್ತ ಸರಣಿ ಸುಳ್ಳು ಸಂಕಥನಗಳು ಸೃಷ್ಟಿ. ವಿಜಯ್ ಪಿಆರ್ ಟೀಮ್ ಮ್ಯಾಜಿಕ್, ಜನ ಫುಲ್ ಬಕ್ರ ಆಗಿದ್ದಾರೆ. ವಿಜಯ್ ಟೀಮ್ ಹಬ್ಬಿಸಿದ ಸತ್ಯ ಮತ್ತು ಮಿಥ್ಯಗಳು. ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೀವಿ. ಜನಗಳನ್ನ ಬಕ್ರ ಮಾಡಿದ್ದಾರೆ ಸಿಎಂ ವಿಜಯ್ ಮತ್ತು ಟೀಮ್. ಹಾಗಾದ್ರೆ ಆ ಸುಳ್ಳುಗಳು ಯಾವುವು? ವಿಜಯ್ ಸುತ್ತ ಸರಣಿ ಸುಳ್ಳು ಸಂಕಥನಗಳು ಸೃಷ್ಟಿಯಾಗಿದೆ. ವಿಜಯ್ ಪಿಆರ್ ಟೀಮ್ ಮ್ಯಾಜಿಕ್ ಇದು. ಜನ ಫುಲ್ ಬಕ್ರ ಆಗಿದ್ದಾರೆ. ಸಿನಿಮಾ ರೇಂಜ್ ನಲ್ಲಿ ರೀಲ್ ಆಗಿನೇ ಇಲ್ಲಿ ಎಲ್ಲವೂ ಕೂಡ ಸೃಷ್ಟಿಯಾಗಿರುವಂತದ್ದು. ಇಲ್ಲಿ ಯಾವುದು ಕೂಡ ರಿಯಲ್ ಅಲ್ಲ, ಆಗಿದ್ದನ್ನೇ ಆಗ್ತಾ ಇದೆ. ಹಿಂದೆ ಆಗಿದ್ದನ್ನೇ ಈಗ ನಾವು ಹೊಸದಾಗಿ ಮಾಡ್ತಾ ಇದ್ದೀವಿ. ಇದು ಆ ರೀತಿ ಇರಲಿಲ್ಲ, ಈಗ ಈ ರೀತಿ ಮಾಡಿದೀವಿ. ಇವೆಲ್ಲವೂ ಕೂಡ ಸುಳ್ಳು, ಹಸಿ ಹಸಿ ಸುಳ್ಳುಗಳು. ಎಐ ಟೀಮ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವ ಮಟ್ಟಿಗೆ ಬಳಕೆ ಮಾಡ್ಕೊಂಡಿದೆ ವಿಜಯ್ ಟೀಮ್ ಅಂತ ಅಂದ್ರೆ ಜನಗಳನ್ನ ಬಕ್ರ ಮಾಡಿದೆ. ಸಿಎಂ ವಿಜಯ್, ದಳಪತಿ ವಿಜಯ್ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ಸ್ ಅನ್ನ ಹೊಂದಿದ್ದಾರೆ. ಅವರ ಅಭಿಮಾನಿಗಳಿಗೆ ಈ ರೀತಿಯಾಗಿ ಸುಳ್ಳನ್ನ ವ್ಯಕ್ತಪಡಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ವಿಜಯ್ ಕುರಿತಾಗಿ ಹಲವಾರು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇತ್ತು. ಏನೋ ಬದಲಾವಣೆ ಆಗುತ್ತೆ, ಬದಲಾವಣೆ ಮಾಡ್ತಾರೆ, ಸಾಕಷ್ಟು ಜನ ನಿರೀಕ್ಷೆಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಆದ್ರೆ ವಿಜಯ್ ಟೀಮ್ ಹಬ್ಬಿಸಿದ ಸುಳ್ಳುಗಳು. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಇದು, ಹಸಿ ಹಸಿ ಸುಳ್ಳು. ಹಾಗಾದ್ರೆ ಆ 7 ಸುಳ್ಳುಗಳು ಯಾವುವು? ವಿಜಯ್ ಟೀಮ್ ಜನರಿಗೆ ಯಾವ ರೀತಿಯಾಗಿ ಬಕ್ರ ಮಾಡಿದೆ? ಹಿಂದೆ ಹೇಗಿತ್ತು, ಈಗ ಅದನ್ನೇ ನಾವು ಮಾಡಿದೀವಿ ಅಂತ ಸಾಬೀತುಪಡಿಸೋದಕ್ಕೆ, ಪ್ರೂವ್ ಮಾಡೋದಕ್ಕೆ ಮುಂದಾದ್ರಲ್ಲ. ಈಗಾಗಲೇ ಸರ್ಕಾರ ರಚನೆ ಆಗಲಿ ಇನ್ನು 1 ವರ್ಷನೂ ಕೂಡ ಪೂರೈಸಿಲ್ಲ, ಸರಿಯಾಗಿ 1 ತಿಂಗಳು ಕೂಡ ಆಗಿಲ್ಲ. ಈಗಲೇ ಹಸಿ ಹಸಿ ಸುಳ್ಳುಗಳು ಜನರನ್ನ ಎಷ್ಟರ ಮಟ್ಟಿಗೆ ಬಕ್ರ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಸಿಎಂ ವಿಜಯ್ ಸಿನಿಮಾ ರೀತಿಯಲ್ಲಿ ಇಲ್ಲೂ ಕೂಡ ಮಾಡ್ತಾ ಇದ್ದಾರ ಅಂತ ರೀಲನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಜನಗಳನ್ನ ಯಾವ ರೀತಿಯಾಗಿ ಬಕ್ರ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ದಳಪತಿ ವಿಜಯ್ ಮತ್ತು ಟೀಮ್. ಜನಗಳು ಅದನ್ನೇ ಸತ್ಯ ಅಂತ ನಂಬಿದ್ದಾರೆ, ಅದನ್ನೇ ಸತ್ಯ ಅಂತ ನಂಬ್ಕೊಂಡು ಬಕ್ರ ಆಗಿದ್ದಾರೆ. ವಿಜಯ್ ತಮಿಳುನಾಡು ಸಿಎಂ ಆಗಿ 10 ದಿನವೂ ಕಳೆದಿಲ್ಲ. ಬರೀ ಸುಳ್ಳು ಹಬ್ಬಿಸಲು ನಿಂತ ತಮಿಳುನಾಡು ಸಿಎಂ ಕಚೇರಿ ಜನರನ್ನ ಮಂಗ್ಯ ಮಾಡ್ತಾ ಇದೆ ಸಿಎಂ ವಿಜಯ್ ಪಿಆರ್ ಟೀಮ್. ವಿಜಯ್ ಬಗ್ಗೆ ಇತ್ತೀಚೆಗೆ ಜಾಲತಾಣದಲ್ಲಿ ಹಬ್ಬಿದ್ದೆಲ್ಲ ಸುಳ್ಳು ಸುದ್ದಿ. ವಿಜಯ್ ಹಂಗಂತೆ ಹಿಂಗಂತೆ, ಅಬ್ಬಬ್ಬಾ, ದಿನಕ್ಕೊಂದು ಸ್ಟೋರಿ ಇಲ್ಲಿ. ಈಗ ವಿಜಯ್ ವಿಚಾರವಾಗಿ ಹಬ್ಬಿಸಲಾದ ಸುಳ್ಳುಗಳು ಅನಾವರಣ ಆಗಿದೆ. ಸಿಎಂ ವಿಜಯ್ ಟೀಮ್ ಹಬ್ಬಿಸಿದ ಸತ್ಯ ಮತ್ತು ಮಿಥ್ಯಗಳು. ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೀವಿ. ದಳಪತಿ ವಿಜಯ್, ಸಿಎಂ ವಿಜಯ್ ಇದು ನಿಮಗೆ ಸರಿನಾ? ಸಿಎಂ ಆಗಿ 10 ದಿನ ಸಹಿತ ಕಳೆದಿಲ್ಲ, ಆಗಲೇ ಬರೀ ಸುಳ್ಳು. ತಮಿಳುನಾಡು ಸಿಎಂ ಕಚೇರಿ ಸುಳ್ಳುಗಳನ್ನ ಹಬ್ಬಿಸ್ತಾ ಇದೆ, ಜನರನ್ನ ಮಂಗ್ಯ ಮಾಡ್ತಾ ಇದೆ ಸಿಎಂ ವಿಜಯ್ ಪಿಆರ್ ಟೀಮ್. ವಿಜಯ್ ಬಗ್ಗೆ ಇತ್ತೀಚೆಗೆ ಜಾಲತಾಣದಲ್ಲಿ ಹಬ್ಬಿದ್ದೆಲ್ಲ ಸುಳ್ಳು ಮಾಹಿತಿ. ವಿಜಯ್ ಹಂಗಂತೆ ಹಿಂಗಂತೆ, ದಿನಕ್ಕೊಂದು ಸುಳ್ಳು ಸುದ್ದಿ. ಇವೆಲ್ಲವೂ ಕೂಡ ನಿಜ ಅಂತ ನಂಬ್ಕೊಂಡಿದ್ದಾರೆ ಜನ. ವಿಜಯ್ ಅಭಿಮಾನಿಗಳು ಇದಕ್ಕೆ ಎಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಅಬ್ಬಬ್ಬಾ. ಆದ್ರೆ ಇವೆಲ್ಲವೂ ಕೂಡ ಸುಳ್ಳು. ಜನ ಏನು ನಿಜ ಅಂತ ನಂಬಿದ್ರಲ್ಲ ಅವೆಲ್ಲವೂ ಕೂಡ ಸುಳ್ಳು, ಹಸಿ ಹಸಿ ಸುಳ್ಳುಗಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ಜನಗಳಿಗೆ ಬಕ್ರ ಮಾಡಿದ್ದಾರೆ, ಮಂಗ್ಯ ಮಾಡಿದ್ದಾರೆ ಜನಗಳನ್ನ ಇವರು. ದಳಪತಿ ವಿಜಯ್ ಸಿನಿಮಾ ರಂಗದಿಂದ ತಮ್ಮದೇ ಆದಂತ ಛಾಪನ್ನ ಮೂಡಿಸಿಕೊಂಡು ತಮಿಳುನಾಡಲ್ಲಿ
ಸ್ಟಾರ್ ಗಿರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಅಂದ್ರೆ ಸಿನಿಮಾ ರಂಗವನ್ನ ಜನ ಎಲ್ಲಿಗೆ ಯಾವ ಮಟ್ಟಿಗೆ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಗೊತ್ತು. ಬಟ್ ಅದನ್ನ ಈ ರೀತಿಯಾಗಿ ಬಳಕೆ ಮಾಡ್ಕೋಬೇಕಾ? ಜನ ನಂಬ್ತಾರೆ ಅಂತ ಜನಗಳನ್ನ ಇಲ್ಲಿಯವರೆಗೂ ಕೂಡ ಬಕ್ರ ಮಾಡ್ಬೇಕಾ? ನೀವು ಅವರ ನಂಬಿಕೆಗೆ ಇಷ್ಟು ದ್ರೋಹ ಮಾಡ್ಬೇಕಾ? ಮುಂದಿನ ದಿನಗಳಲ್ಲಿ ಇನ್ನು ಸರ್ಕಾರ ನಡೆಯೋದು ಹೇಗೆ, ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇವುಗಳನ್ನ ಗಮನಿಸ್ತಾ ಹೋದ್ರೆ ಅಷ್ಟರ ಮಟ್ಟಿಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ದಳಪತಿ ವಿಜಯ್ ಸಿಎಂ, ತಮಿಳುನಾಡು ಸಿಎಂ ವಿಜಯ್ ಈ ರೀತಿಯಾಗಿ ಮಾಡ್ತಾರೆ ಅಂತ ಕನ್ಸಲ್ಲೂ ಕೂಡ ನೆನೆಸ್ಕೊಂಡಿರ್ಲಿಲ್ಲ ಅವರ PR ಟೀಮ್. ಸಿಎಂ ವಿಜಯ್ ಅವರ PR ಟೀಮ್ ಮಾಡಿದಂತ ಎಡವಟ್ಟುಗಳು, ಹಸಿ ಹಸಿ ಸುಳ್ಳುಗಳು, ಜನ ಅವುಗಳನ್ನೇ ನಿಜ ಅಂತ ನಂಬ್ಕೊಂಡಿದ್ದಾರೆ. ಹಾಗಾದ್ರೆ ವಿಜಯ್ ಜನಗಳಿಗೆ ಹೇಳಿದಂತ ಸುಳ್ಳುಗಳು ಯಾವ್ಯಾವು? ಒಂದನೇ ಸುಳ್ಳು, ಆ 7 ಸುಳ್ಳುಗಳು ಯಾವುವು? ಮೊದಲನೇದು, ಬ್ರಿಟಿಷರ ಕಾಲದಿಂದ ಇದ್ದ VIP ಟವೆಲ್ ಸಂಸ್ಕೃತಿಗೆ ಬ್ರೇಕ್ ಅಂತ ಹೇಳಲಾಗಿತ್ತು. ಆದ್ರೆ ಅದರ ಅಸಲಿಯತೆ ಏನ್ ಗೊತ್ತಾ? ಜಯಲಲಿತಾ ಕರುಣಾನಿಧಿ ಸುಳ್ಳು ಸುದ್ದಿ ಹಬ್ಬಿಸಿದ ಅವರ ಕಾಲದಿಂದ ಕೂಡ ಟವಲ್ ಇರಲಿಲ್ಲ. ಅಂದ್ರೆ ಅಸಲಿಯತೆ AI ಫೋಟೋ ಬಳಸಿ ಸುಳ್ಳು ಸುದ್ದಿ ಹಬ್ಬಿಸಿದ ವಿಜಯ್ ಟೀಮ್. ಜಯಲಲಿತಾ ಕರುಣಾನಿಧಿ ಕಾಲದಲ್ಲೂ ಟವೆಲ್ ಸಂಸ್ಕೃತಿ ಇರಲಿಲ್ಲ, ಆಗ್ಲಿಂದ ಸಹಿತ ಇರಲಿಲ್ಲ ಟವೆಲ್ ಸಂಸ್ಕೃತಿ. ಇದು AI ಫೋಟೋ. ಜಯಲಲಿತಾ ಕರುಣಾನಿಧಿ ಕಾಲದಿಂದನೂ ಕೂಡ ಟವೆಲ್ ಸಂಸ್ಕೃತಿ ಇರಲಿಲ್ಲ. AI ಫೋಟೋ ಬಳಸಿ ಸುಳ್ಳು ಸುದ್ದಿ ಹಬ್ಬಿಸಿದ ವಿಜಯ್ ಟೀಮ್. ಇದು ಎಷ್ಟರ ಮಟ್ಟಿಗೆ ಚರ್ಚೆ ಆಯ್ತ್ರಿ ಈ ವಿಚಾರ? ಒಬ್ಬ ಸಾಮಾನ್ಯ ಹುಡುಗಿ ಹೇಳಿದಾಳೆ ಅನ್ನುವಂತ ಕಾರಣದಿಂದಾಗಿ ವಿಜಯ್ ಅಲ್ಲಿರುವಂತ ಟವಲ್ ಅನ್ನೇ ತೆಗೆದು ಬಿಟ್ಟಿದ್ದಾರೆ ಅಂತ ಎಷ್ಟೆಲ್ಲ ಇದಕ್ಕೆ ಪ್ರಶಂಸೆ ವ್ಯಕ್ತ ಆಯ್ತು. ಬಟ್ ಇದು ಆಗಿನ ಕಾಲದಿಂದ ಕೂಡ ಇರಲಿಲ್ಲ. ಜಯಲಲಿತಾ ಕರುಣಾನಿಧಿ ಇದ್ದಂತ ಕಾಲದಿಂದನೂ ಕೂಡ ಟವೆಲ್ ಸಂಸ್ಕೃತಿ ಇರಲಿಲ್ಲ, ಆಗಿಂದಾನೇ ಮಾಯ ಆಗಿದೆ. ಇನ್ನು ಎರಡನೇ ಸುಳ್ಳೇನು? ವಿಜಯ್ ಸಿಂಪಲ್ ಸಿಎಂ ಆಫೀಸ್ನಲ್ಲಿ ಮನೆ ಊಟವನ್ನ ಮಾಡ್ತಾರೆ. ಆದ್ರೆ ಇದರ ಅಸಲಿಯತೆ ಏನ್ ಗೊತ್ತಾ? ಅದು AI ಬಳಸಿ ಸೃಷ್ಟಿಸಿದಂತ ಫೋಟೋ. ಅದು ಕೂಡ ನಿಜ ಅಲ್ಲ, ಅದು AI ಫೋಟೋ. ವಿಜಯ್ ಆಫೀಸ್ನಲ್ಲಿ ಮನೆ ಊಟ ಮಾಡ್ತಾರೆ ಅನ್ನುವಂಥದ್ದೇನಿದೆಯಲ್ಲ, ಅದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಿ ರೆಡಿ ಮಾಡಿರುವಂತ ಫೋಟೋ ಅದು. ಇನ್ನು ಮೂರನೇ ಸುಳ್ಳೇನು? ಸಿಎಂ ಕಚೇರಿಗೆ ಕರೆ ಮಾಡಿ ಸಮಸ್ಯೆ ಹೇಳಿಕೊಳ್ಳಿ, ಮೊದಲ ಬಾರಿ ಇಂಥ ಯೋಜನೆ ಅಂತ ಪ್ರಶಂಸೆ ವ್ಯಕ್ತವಾಗಿತ್ತು. ಆದ್ರೆ ಅದರ ಅಸಲಿಯತೆ ಏನ್ ಗೊತ್ತಾ? ಈ ಯೋಜನೆ ಹೊಸದಾಗಿ ಆಗಿದ್ದೇನಲ್ಲ, ಮೊದಲಿಂದನೂ ಕೂಡ ಇತ್ತು. ಅದನ್ನೇ ಇವರು ಮುಂದುವರಿಸಿದ್ದಾರೆ. ಬಟ್ ಇದು ಹೊಸದಾಗಿ ವಿಜಯ್ ಬಂದ ಮೇಲೆ ಮಾಡಿದಂಥ ಯೋಜನೆ ಅಲ್ಲ. ಸಿಎಂ ಕಚೇರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳುವಂತಹದ್ದು ಯೋಜನೆ ಮುಂಚೆಯಿಂದಾನೂ ಕೂಡ ಇದ್ದಿದ್ದೆ. ಇದು ಒಂದು ಸುಳ್ಳು. ಇನ್ನು ನಾಲ್ಕನೇ ಸುಳ್ಳು, TVK ಪಕ್ಷ ಸುಶಿಕ್ಷಿತರ ಪಕ್ಷ. ಅಂದ್ರೆ ಅಸಲಿಯತ್ತಿಗೆ ಶಿಕ್ಷಣದ ಬಗ್ಗೆಯೂ ಸುಳ್ಳಿನ ಮಾಹಿತಿಯನ್ನ ರವಾನೆ ಆಗಿದೆ. ಇಲ್ಲಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ TVK ಪಕ್ಷ ಎಲ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿತ್ತು ಅಂತ. ಆದ್ರೆ ಶಿಕ್ಷಣದ ಬಗ್ಗೆಯೂ ಕೂಡ ಸುಳ್ಳಿನ ಮಾಹಿತಿ ಇದೆ ಇದರಲ್ಲಿ ಸತ್ಯಗಳು ತುಂಬಾ ವಿರಳ. ಹಾಗಾದ್ರೆ ಈಗ ಐದನೇ ಸುಳ್ಳೇನು? ಒಟ್ಟಾರೆಯಾಗಿ 7 ಸುಳ್ಳುಗಳು ಜನರ ಮುಂದೆ ಇಟ್ಟಿದ್ದೀವ್ರು. 28 ಸಾಮಾನ್ಯ ಕ್ಷೇತ್ರದಿಂದ ದಲಿತರನ್ನ ಗೆಲ್ಲಿಸಿದ ವಿಜಯ್. 28 ಸಾಮಾನ್ಯ ಕ್ಷೇತ್ರದಿಂದ ದಲಿತರನ್ನು ಗೆಲ್ಲಿಸಿದ ವಿಜಯ್. ಆದ್ರೆ ಅಸಲಿ ಕಥೆ ಏನದರದು? ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ SC ಅಭ್ಯರ್ಥಿ ಕಣಕ್ಕೆ, ಬಟ್ ಅದು ಕೂಡ ಸೋಲಾಗುತ್ತೆ. 28 ಕ್ಷೇತ್ರ ಅಲ್ಲ, ಸಾಮಾನ್ಯ ಕ್ಷೇತ್ರದಲ್ಲಿ ಒಬ್ಬ SC ಅಭ್ಯರ್ಥಿ ಕಣಕ್ಕಿಳಿದಿರ್ತಾನೆ, ಬಟ್ ಅದು ಕೂಡ ಸೋಲಾಗುತ್ತೆ. ಇನ್ನು 6ನೇ ಸುಳ್ಳು, 1,65,000 ಮರಿ ಆಮೆಗಳನ್ನ ಸಮುದ್ರಕ್ಕೆ ಬಿಡಿಸಿದ್ದ ವಿಜಯ್ ಅನ್ನುವಂಥದ್ದು. ಒಂದು ಫೋಟೋ ನೋಡಿದ್ವಿ ನಾವು. ಬಟ್ ಇದರ ಅಸಲಿ ಏನ್ ಗೊತ್ತಾ? ಇದು AI ವಿಡಿಯೋ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡ್ಕೊಂಡು ಮಾಡಿದಂತ ವಿಡಿಯೋ. ಇದು ಕೂಡ
ಏನ್ರಿ ಜನ ಇವನ್ನೆಲ್ಲ ನಿಜ ಅನ್ಕೊಂಡಿದ್ದಾರೆ. ಇನ್ನು 7ನೇ ಸುಳ್ಳೇನು? ಸುಳ್ಳು ನಂಬರ್ 7, MTC ಬಸ್ಗಳಲ್ಲಿ ಪ್ಯಾನಿಕ್ ಬಟನ್ ಅಳವಡಿಕೆ. ಅಸಲಿಯತ್ತು ಮೊದಲಿನಿಂದನೂ ಕೂಡ MTC ಬಸ್ಗಳಲ್ಲಿ ಪ್ಯಾನಿಕ್ ಬಟನ್ಗಳು ಇದಾವೆ. ಪ್ಯಾನಿಕ್ ಬಟನ್ಗಳು ಈಗ ಕೆಲವೊಂದು ನಮ್ಮ BMTC ಬಸ್ಗಳಲ್ಲೂ ಕೂಡ ಪ್ಯಾನಿಕ್ ಬಟನ್ಗಳನ್ನ ನಾವು ನೋಡ್ತೀವಿ. ಎಮರ್ಜೆನ್ಸಿ ಅಂತ ಇದ್ದಾಗ ಬಟನ್ಗಳನ್ನ ಪ್ರೆಸ್ ಮಾಡೋದು. ಇದು ವಿಜಯ್ ಬಂದ ಮೇಲೆ ಮಾಡಿದ್ದಲ್ಲ, ಮೊದಲಿಂದನೂ ಸಹಿತ ಇದಾವೆ. ಬಂದು ಅಧಿಕಾರ ಸರ್ಕಾರ ರಚನೆಯಾಗಿ 10 ದಿನ ಏನೋ ಆಯಿತು. ಅದರಲ್ಲಿ ಇವನ್ನೆಲ್ಲ ಕೂಡ ಇವ್ರಿಗೆ ಮಾಡೋದಕ್ಕೆ ಸಮಯ ಇತ್ತ ಅಂತ. ಬಟ್ ಇದು ಮುಂಚೆಯಿಂದನೂ ಸಹಿತ ಇದೆ. ಇದು ಹೊಸದಾಗಿ ವಿಜಯ್ ಮಾಡಿರುವಂಥದ್ದು ಏನೂ ಅಲ್ಲ. ಬಟ್ ಇಲ್ಲಿ ವಿಜಯ್ ಅವರ PR ಟೀಮು ಎಷ್ಟರ ಮಟ್ಟಿಗೆ AI ಬಳಕೆ ಮಾಡ್ಕೊಂಡಿದೆ. ಮಿಸ್ಟರ್ ವಿಜಯ್, ನೀವು ಸಿನಿಮಾದಲ್ಲಿ ನಟನೆ ಮಾಡಬಹುದು, ಆದರೆ ರಾಜಕಾರಣದಲ್ಲಿ ನಟಿಸಿ ಗಿಟ್ಟಿಸಿಕೊಳ್ಳೋದಕ್ಕಾಗಲ್ಲ. ವಿಜಯ್ ಅವರೇ, ಇಲ್ಲಿ ನಿಮ್ಮನ್ನು ಮೀರಿಸುವ ನಟರಿದ್ದಾರೆ, ಎಚ್ಚರವಾಗಿರಿ. ವಿಜಯ್ ಅವರೇ, ಇದು ರಾಜಕಾರಣದ ಮೊದಲ ಹೆಜ್ಜೆ. ಎಡುವುದು ಸಹಜ, ಆದರೆ ಇದನ್ನೇ ಮುಂದುವರಿಸಬೇಡಿ. ನೀರ ಮೇಲಿನ ಗುಳ್ಳೆ ಆಗಬೇಡಿ, ಇಲ್ಲ ಅಂದ್ರೆ ಜನರೇ ಬುದ್ಧಿ ಕಲಿಸ್ತಾರೆ. ಜನಗಳಿಗೆ ಅಧಿಕಾರಕ್ಕೆ ಏರ್ಸೋದು ಗೊತ್ತು, ಆ ಕುರ್ಚಿಯ ಕಾಲನ್ನ ಮುರಿಯೋದು ಕೂಡ ಗೊತ್ತು, ಎಲ್ಲವೂ ಕೂಡ ಗೊತ್ತು ಜನಗಳಿಗೆ. ನಂಬಿಕೆಯಿಂದ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ, ಆಡಳಿತವನ್ನ ಕೊಟ್ಟಿದ್ದಾರೆ, ಅದು ದುರುಪಯೋಗ ಆಗೋದು ಬೇಡ. ಇಲ್ಲಿ ರಾಜಕಾರಣದಲ್ಲಿ ಸಿನಿಮಾದಲ್ಲಿ ನಟಿಸಿದಷ್ಟು ಈಸಿ ಅಲ್ಲ ರಾಜಕಾರಣ. ಅನುಭವ ಕಡಿಮೆ ಇದೆ, ಎಡುವುದು ಸಹಜ. ಆದರೆ ಪದೇ ಪದೇ ಅದೇ ಕಲ್ಲನ್ನ ಹೋಗಿ ಎಡುವುದಿದೆಯಲ್ಲ, ಅದು ತಪ್ಪು. ಹಾಗಾಗಿ ಎಚ್ಚೆತ್ತುಕೊಳ್ಳಿ, ಎಚ್ಚೆತ್ತುಕೊಂಡು ಮುಂದೆ ನಡಿಬೇಕು. CM ವಿಜಯ್ ಅವರಿಗೆ ಇವನ್ನೆಲ್ಲವನ್ನ ಕೂಡ ಗಮನಿಸಬೇಕಾದಂತಹ ವಿಚಾರಗಳು. ಯಾಕಂದ್ರೆ PR ಟೀಮ್ ಮಾಡಿರ್ಬೋದು, ಬಟ್ ಇದನ್ನ ಗಮನಿಸಿರ್ತಾರೆ. ಇವೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಿನ ನಡೆ ಇರಬೇಕನ್ನುವಂಥದ್ದು.